ನಮಸ್ಕಾರ ವೀಕ್ಷಕರೇ, ಕಲಾ ಟಿವಿ ಕನ್ನಡ ಚಾನಲ್ಗೆ ಸ್ವಾಗತ. ಫ್ರೆಂಡ್ಸ್, ಇವತ್ತಿನ ವಿಡಿಯೋದಲ್ಲಿ ಮನೆಯಲ್ಲಿ ಸುಲಭವಾಗಿ ಗೋಬಿ ಮಂಚೂರಿಯನ್ನ ಯಾವ ರೀತಿ ಟೇಸ್ಟಿಯಾಗಿ ಮಾಡ್ಬೋದು ಅಂತಂದ್ಬಿಟ್ಟು ನಾನು ಈ ವಿಡಿಯೋದಲ್ಲಿ ನಿಮ್ಮ ಜೊತೆ ಹಂಚ್ಕೊಳೋದಕ್ಕೆ ಇಷ್ಟಪಡ್ತಾ ಇದ್ದೀನಿ. ಬೀದಿ ಬದಿಗಳಲ್ಲಿ ನಾವು ಹೋಗ್ಬೇಕಾದ್ರೆ ತುಂಬ ಚೆನ್ನಾಗಿ ಗೋಬಿ ಮಂಚೂರಿಯ ಸುವಾಸನೆ ಬರ್ತಾ ಇರುತ್ತೆ. ಯಾರು ತಾನೇ ಇಷ್ಟಪಡೋದಿಲ್ಲ ಹೇಳಿ ಗೋಬಿ ಮಂಚೂರಿಯನ್ನ ರೋಡ್ ಸೈಡಲ್ಲಿ, ಅಂದರೆ ಬೀದಿ ಬದಿಯ ಅಂಗಡಿಗಳಲ್ಲಿ ತಿನ್ನೋದಕ್ಕೆ ಇಷ್ಟಪಡೋದಿಲ್ಲ ಹೇಳಿ. ಎಲ್ಲರೂ ಇಷ್ಟಪಟ್ಟೇ ಪಡ್ತಾರೆ ರೋಡ್ ಸೈಡಲ್ಲಿ ತಿನ್ನಬೇಕು ಗೋಬಿ ಮಂಚೂರಿಯನ್ನ ಅಂತಂದ್ಬಿಟ್ಟು. ಆದರೆ ನಾವು ಮನೆಯಲ್ಲಿ ಸುಲಭವಾಗಿ ಗೋಬಿ ಮಂಚೂರಿಯನ್ನ ಮಾಡ್ಬೋದು. ಗೋಬಿ ಮಂಚೂರಿ ಮಾಡೋದು ತುಂಬಾ ಸುಲಭ ಫ್ರೆಂಡ್ಸ್. ನಾನು ಇವತ್ತು ಈ ವಿಡಿಯೋದಲ್ಲಿ ಸುಲಭವಾಗಿ ಗೋಬಿ ಮಂಚೂರಿಯನ್ನ ಯಾವುದೇ ಕಲ್ಲರನ್ನು ಉಪಯೋಗ ಮಾಡ್ದಲೇ ಮನೆಯಲ್ಲಿ ಹೆಲ್ತಿಯಾಗಿ ಯಾವ ರೀತಿ ಮಾಡ್ಬೋದು ಅಂತಂದ್ಬಿಟ್ಟು ನಾನು ಈ ವಿಡಿಯೋದಲ್ಲಿ ತೋರಿಸ್ಕೊಡ್ತಾ ಇದ್ದೀನಿ. ಬನ್ನಿ ಫ್ರೆಂಡ್ಸ್, ನೋಡ್ಕೊಂಬರೋಣ. ಗೋಬಿ ಮಂಚೂರಿ ಮಾಡೋದಕ್ಕೆ ನಾನು ಒಂದು ದೊಡ್ಡದು ಹೂಕೋಸನ್ನು ತೊಗೊಂಡಿದ್ದೀನಿ. ದೊಡ್ಡದಾದರೆ ಒಂದು ತೊಗೊಳ್ಳಿ, ಚಿಕ್ಕದಾದರೆ ಎರಡು ತೊಗೊಳ್ಳಿ. ನಾನು ಇಲ್ಲಿ ಒಂದು 5ರಿಂದ 6 ಜನಕ್ಕೆ ಆಗೋವಷ್ಟು ಗೋಬಿ ಮಂಚೂರಿನ ಮಾಡಿ ತೋರಿಸ್ತಾ ಇದ್ದೀನಿ. ಮನೆಯಲ್ಲೇ ಮಾಡೋದಾದರೆ ಒಂದು ಸ್ವಲ್ಪ ಜಾಸ್ತಿನೇ ತಿಂತಾರೆ. ಹಾಗಾಗಿ ಮನೇಲಿ ಮಾಡಬೇಕಾದ್ರೆ ಒಂದು ಸ್ವಲ್ಪ ಜಾಸ್ತಿನ ಮಾಡೋದು ಅಭ್ಯಾಸ ಮಾಡ್ಕೊಬೇಕು. ನೋಡಿ, ಹೀಗೆ ಸಣ್ಣ ಸಣ್ಣದಾಗಿ ಗೋಬಿನೆಲ್ಲನ ಕಟ್ ಮಾಡಿಬಿಟ್ಟು ನಾನು ಬಿಸಿ ನೀರಿನಲ್ಲಿ ಒಂದು 5 ನಿಮಿಷ ಕಲ್ಲುಪ್ಪು ಮತ್ತು ಅರಿಶಿಣದ ಪುಡಿ ಹಾಕ್ಬಿಟ್ಟು ಬೇಯಿಸ್ಕೊಂಡಿದ್ದೀನಿ. ಹೀಗೆ ಒಂದು 5 ನಿಮಿಷ ಬೇಯಿಸ್ಕೊಳೋದ್ರಿಂದ ಬೇಗ ಕುಕ್ ಆಗುತ್ತೆ. ಮತ್ತು ಎಣ್ಣೆಯಲ್ಲಿ ಫ್ರೈ ಮಾಡಬೇಕಾದ್ರೆ ಜಾಸ್ತಿ ಹೊತ್ತು ನಾವು ಫ್ರೈ ಮಾಡೋ ಅವಶ್ಯಕತೆ, ಕರಿಯೋ ಅವಶ್ಯಕತೆ ಇರೋದಿಲ್ಲ. ಹಾಗಾಗಿ ಒಂದು 5 ನಿಮಿಷ ಬೇಯಿಸ್ಕೊಳೋದ್ರಿಂದ ತುಂಬ ಚೆನ್ನಾಗಿ ಮೆತ್ತಗಾಗುತ್ತೆ. ಈಗ ಗೋಬಿ ಮಂಚೂರಿಗೆ ಬೇಕಾಗಿರುವ ಕೋಟಿಂಗನ್ನ ರೆಡಿ ಮಾಡ್ಕೊಳ್ಳೋಣ. ಗೋಬಿ ಮಂಚೂರಿಯ ಮಿಶ್ರಣ ಮಾಡೋದಕ್ಕೆ ಕಾರ್ನ್ಫ್ಲೋರ್ನ ನಾನು 100 ಗ್ರಾಮು, ಮೈದಾನ 200 ಗ್ರಾಮು ತೊಗೊಂಡಿದ್ದೀನಿ. ಬೇಕು ಅಂತಂದರೆ ನಾವು ಸಮ ಪ್ರಮಾಣದಲ್ಲಿ ತೊಗೊಬೋದು. ನಾನು ಇಲ್ಲಿ 100 ಗ್ರಾಮ್ ಕಾರ್ನ್ಫ್ಲೋರು ಮತ್ತು 200 ಗ್ರಾಮು ಮೈದಾ ತೊಗೊಂಡಿದ್ದೀನಿ. ಖಾರಕ್ಕೆ ಬೇಕಾದಷ್ಟು ಖಾರ ಪುಡಿನ ಸೇರಿಸ್ಕೊತಾ ಇದ್ದೀನಿ. 1 ಟೇಬಲ್ ಸ್ಪೂನು ಪೆಪ್ಪರ್ ಪುಡಿ ಹಾಕೋದ್ರಿಂದ ತುಂಬ ಟೇಸ್ಟು ಇರುತ್ತೆ ಮತ್ತು ಖಾರನೂ ಕೊಡುತ್ತೆ. ನಾವು ಫ್ರೈ ಮಾಡೋದ್ರಿಂದ ಒಂದು ಸ್ವಲ್ಪ ಜಾಸ್ತಿ ಖಾರನ ಹಾಕೋದ್ರಿಂದ ಎಣ್ಣೆಲೆಲ್ಲ ತೇಲಿಸ್ತೀವಲ್ಲ, ಹಾಗಾಗಿ ಹೋಗುತ್ತೆ. ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಬಿಟ್ಟು ಸ್ವಲ್ಪ ಸ್ವಲ್ಪ ನೀರು ಹಾಕ್ಕೊಂಡು ನಾವು ಮಿಕ್ಸ್ ಮಾಡ್ಕೊಬೇಕಾಗುತ್ತೆ. ಜಾಸ್ತಿ ನೀರು ಹಾಕಿದ್ರೆ ತೆಳ್ಳಗಾದರೆ ಮತ್ತೆ ನಾವು ಹಿಟ್ಟನ್ನು ಹಾಕ್ಬಿಟ್ಟು ಮಿಕ್ಸ್ ಮಾಡ್ಕೊಬೇಕಾಗುತ್ತೆ. ಹಾಗಾಗಿ ನೀರನ್ನೇ ನಾವು ಒಂದು ಸ್ವಲ್ಪನೇ ನೋಡಿಕೊಂಡು ಹಾಕ್ಕೊಳೋದ್ರಿಂದ ನೀಟಾಗಿ ನಾವು ಒಳ್ಳೆ ಮೆಜರ್ಮೆಂಟಲ್ಲಿ ಮಿಕ್ಸ್ ಮಾಡ್ಕೊಬೋದು. ಈ ಹಿಟ್ಟನ್ನು ಯಾವ ರೀತಿ ಕಲಿಸ್ಕೊಬೇಕು ಅಂತಂದರೆ, ನಾವು ಬಜ್ಜಿ ಹಿಟ್ಟನ್ನು ಕಲಿಸ್ಕೊತೀವಲ್ಲ ಅದೇ ರೀತಿ ಕಲಿಸ್ಕೊಬೇಕಾಗುತ್ತೆ. ನಾವು ಕೈಯಲ್ಲೆಲ್ಲನ ಹಿಟ್ಟನ್ನು ಎತ್ತಿದ್ರೆ ನಿಧಾನವಾಗಿ ಜಾರಿ ಬೀಳಬೇಕಾಗುತ್ತೆ ಒಂದೇ ಸಲ. ಹಿಟ್ಟು ಕೈಯಿಂದ ಜಾರಿದ್ರೆ ನಮಗೆ ಗೋಬಿ ಮಂಚೂರಿಯಲ್ಲಿ ಕೋಟಿಂಗ್ ಎಲ್ಲ ಚೆನ್ನಾಗಿ ಆಗೋದಿಲ್ಲ. ಮತ್ತು ತುಂಬ ಗಟ್ಟಿಯಾಗಿ ಕಲಿಸ್ಕೊಂಡ್ರೆ, ಈಗ ಬಜ್ಜಿ ಹಿಟ್ಟಿಗಿಂತ ಇನ್ನೊಂದು ಸ್ವಲ್ಪ ಗಟ್ಟಿಯಾಗಿ ಕಲಿಸ್ಕೊಂಡ್ರೆ ಮತ್ತು ಎಲ್ಲದಕ್ಕೂ ಕೋಟಿಂಗ್ ಚೆನ್ನಾಗಿ ಆಗೋದಿಲ್ಲ. ಹಾಗಾಗಿ ನಾವು ಹಾಕಿರೋ ಗೋಬಿಗಳಿಗೆಲ್ಲನ ಎಲ್ಲ ನೀಟಾಗಿ ಹೊಂದ್ಕೊಬೇಕು ಅಂತಂದರೆ ಬಜ್ಜಿ ಹಿಟ್ಟಿನ ಹದದಲ್ಲಿ ನಾವು ಕಲಿಸ್ಕೊಂಡ್ರೆ ಸಾಕಾಗುತ್ತೆ. ನೋಡಿ, ಕೈಯಿಂದ ಎಷ್ಟು ಚೆನ್ನಾಗಿ ಜಾರ್ತಾ ಇದೆ ಅಂತಂದ್ಬಿಟ್ಟು. ಇಲ್ಲಿ ಒಂದು 300 ಗ್ರಾಮಷ್ಟು ಪೌಡ್ರನ್ನು ಹಾಕ್ಬಿಟ್ಟು ನಾನು ಮಿಕ್ಸ್ ಮಾಡ್ಕೊಂಡಿದ್ದೀನಿ. ನಾನು ದೊಡ್ಡ ಗೋಬಿ ತೊಗೊಂಡಿರೋದ್ರಿಂದ ಇಷ್ಟು ಸಾಕಾಗುತ್ತೆ. ನೋಡಿ, ಎಲ್ಲನ ಈ ರೀತಿ ನಾವು ಬೇಯಿಸ್ಕೊಂಡು ಇಟ್ಕೊಂಡಿದ್ವಲ್ಲ ಅದನ್ನೆಲ್ಲನ ಈ ಮಿಶ್ರಣಕ್ಕೆ ಹಾಕ್ಬಿಟ್ಟು ನೀಟಾಗಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೇಕಾಗುತ್ತೆ. ಈ ಗೋಬಿನ ತುಂಬ ಸುಲಭವಾಗಿ ಮಾಡ್ಕೊಬೋದು, ಆದರೆ ಕರಿಬೇಕಾದ್ರೇ ಒಂದು ಸ್ವಲ್ಪ ಟೈಮ್ ತಗೊಳೋದು. ಹಾಗಾಗಿ ನಾವು ನಮಗೆ ಟೈಮ್ ಇದ್ದಾಗ ಕರೆದ್ಬಿಟ್ಟು ಮಾಡಿಕೊಂಡ್ರೆ ನಾವು ಸಂಜೆ ಬೇಕಾದ್ರೂ ಬೇಗ ಒಂದು ಸ್ವಲ್ಪ ಒಗ್ಗರಣೆ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಬೋದು. ಗೋಬಿ ಮಂಚೂರಿ ಮಾಡೋದಕ್ಕೆ ನಾನು ಇಲ್ಲಿ ಯಾವುದೇ ಫುಡ್ ಕಲರ್ ಆಗಲಿ ಮತ್ತು ಆಕರ್ಷಣೆಯ ಬಣ್ಣ ಯಾವುದೇ ಆಗಲಿ ಹಾಕಿಲ್ಲ. ನ್ಯಾಚುರಲ್ ಕಲರ್ನಲ್ಲಿ ನಾನು ಇವತ್ತು ಮಾಡ್ತಾಯಿದ್ದೀನಿ. ಒಂದು ಸ್ವಲ್ಪ ಅರಿಶಿಣದ ಪುಡಿ ಹಾಕ್ಕೊಂಡು ನಾನು ಬೇಯಿಸ್ಕೊಂಡಿದ್ದೆ ಗೋಬಿನ. ಒಂದು 5 ನಿಮಿಷ ಬೇಯಿಸ್ಕೊಬೇಕಾಗುತ್ತೆ, ಇಲ್ಲ ಅಂತಂದರೆ ಎಲ್ಲ ಮೊಸರಾಗ್ಬಿಡುತ್ತೆ. ನಾವು ಈ ಥರ ಮಿಕ್ಸ್ ಮಾಡ್ತಾಯಿದ್ರೆ ಫುಲ್ಲು ಕಟ್ಟಾಗ್ತಾ ಇರುತ್ತೆ. ಹಾಗಾಗಿ ಒಂದು 5-6 ನಿಮಿಷ ಬೇಯಿಸ್ಕೊಂಡ್ರೆ ಸಾಕಾಗುತ್ತೆ. ಗೋಬಿನ ಬೇಯಿಸ್ಕೊಳ್ಲಿಲ್ಲ ಅಂದರೆ ಎಣ್ಣೆಯಲ್ಲೇ ಹಾಕಿದಾಗ ತುಂಬ ಹೊತ್ತು ಕರಿಬೇಕಾಗುತ್ತೆ ಮತ್ತು ಎಣ್ಣೆನೂ ವೇಸ್ಟ್ ಆಗುತ್ತೆ ಮತ್ತು ಟೈಮು ವೇಸ್ಟ್ ಆಗುತ್ತೆ. ಹಾಗಾಗಿ ನಾವು ಒಂದು 5 ನಿಮಿಷ ಚೆನ್ನಾಗಿ ಗೋಬಿನ ಬೇಯಿಸ್ಕೊಬೇಕಾಗುತ್ತೆ. ನೋಡಿ, ಈಗೆಲ್ಲನ ನೀಟಾಗಿ ಮಿಕ್ಸ್ ಮಾಡ್ಕೊಬೇಕು. ಎಲ್ಲ ಕೋಟಿಂಗ್ ಚೆನ್ನಾಗಿ ಆಗೋವರೆಗೂ ಒಂದು 5ರಿಂದ 6 ನಿಮಿಷ ಚೆನ್ನಾಗಿ ಮಿಕ್ಸ್ ಮಾಡಾದಮೇಲೆ ನಾವು ಇಡಬೇಕಾಗುತ್ತೆ. ಸಡನ್ನಾಗಿ ಹಾಕಿದ್ರೆ ಎಲ್ಲ ಚೆನ್ನಾಗಿ ಉಪ್ಪು ಖಾರ ಎಲ್ಲ ಹೊಂದ್ಕೊಳೋದಿಲ್ಲ. ಹಾಗಾಗಿ ಒಂದು 5 ನಿಮಿಷ ನಾವು ಮಿಕ್ಸ್ ಮಾಡಿಬಿಟ್ಟು ಹೀಗೆ ಸೈಡಲ್ಲಿ ಇಟ್ಕೊಬೇಕಾಗುತ್ತೆ. ಒಂದು ಬಾಣಲಿಲಿ ಎಣ್ಣೆನ ಬಿಸಿ ಮಾಡೋದಕ್ಕೆ ಇಟ್ಟಿದೆ, ತುಂಬ ಚೆನ್ನಾಗಿ ಕಾದಿದೆ. ನೋಡಿ, ಹೀಗೆ ಮಿಕ್ಸ್ ಮಾಡಿರೋ ಗೋಬಿನ ಎಣ್ಣೆ ಒಳಗಡೆ ಹಾಕ್ಬಿಟ್ಟು ನಾವು ತೇಲ್ಸ್ಕೊಬೇಕಾಗುತ್ತೆ. ಇದೇ ನಮಗೆ ಒಂದು ಸ್ವಲ್ಪ ಲೇಟ್ ಆಗೋದು ಗೋಬಿ ಮಂಚೂರಿ ಮಾಡೋದಕ್ಕೆ. ಎಣ್ಣೆಯಲ್ಲಿ ಬೇಯಿಸ್ಬೇಕಾದ್ರೆ ನಾವು ತುಂಬಾ ಹೊತ್ತಾಗುತ್ತೆ. ಒಂದು ಅರ್ಧ ಗಂಟೆಯಿಂದ 1 ಗಂಟೆ ಆಗುತ್ತೆ. ನಾವು ಹೀಗೆ ಕರ್ದು ಇಟ್ಕೊಂಬಿಟ್ರೆ, ಒಂದು ಕಡೆ ಸೈಡಲ್ಲಿ ಕರ್ದು ಇಟ್ಕೊಂಬಿಟ್ರೆ ಒಗ್ಗರಣೆ ಹಾಕ್ಬಿಟ್ಟು ಆರಾಮಾಗಿ ಒಂದು 10 ನಿಮಿಷದೊಳಗಡೆ ನಾವು ಗೋಬಿನ ರೆಡಿ ಮಾಡಿಕೊಡ್ಬೋದು. ಬೀದಿ ಬದಿಯಲ್ಲೇ ಆಗಲಿ ಹೋಟ್ಲಲ್ಲೇ ಆಗಲಿ ಮಾಡಬೇಕಾದ್ರೆ ಹಾಗೇ ಮಾಡೋದು. ಎಲ್ಲ ಕರ್ದು ಇಟ್ಕೊಂಡಿರ್ತಾರೆ.
ನಾವು ಕೇಳಿದಾಗ ಅವರು ನಮಗೆ ಒಗ್ಗರಣೆ ಹಾಕ್ಬಿಟ್ಟು ಬಿಸಿ ಬಿಸಿಯಾಗಿ ಒಗ್ಗರಣೆ ಹಾಕ್ಬಿಟ್ಟು ಕೊಡ್ತಾರೆ. ನಾನು ಒಂದು 3 ಸಲ ಇದೇ ರೀತಿ ಕರೆದಿಟ್ಕೊಂಡಿದ್ದೆ. ಈಗ ಒಗ್ಗರಣೆ ಮಾಡ್ಕೊಳ್ಳೋಣ. ಒಗ್ಗರಣೆ ಮಾಡ್ಕೊಳೋದಕ್ಕೆ ಬಾಣಲಿಲಿ ಎಣ್ಣೆ ಹಾಕ್ಕೊಂಡು ಜಿಂಜರು ಮತ್ತು ಗಾರ್ಲಿಕನ್ನು ಸಣ್ಣ ಸಣ್ಣದಾಗಿ ಕಟ್ ಮಾಡಿರೋದನ್ನ ಸೇರಿಸ್ಕೊತಾ ಇದ್ದೀನಿ. ಒಂದು 3ರಿಂದ 4 ಹಸಿಮೆಣ್ಸಿನ್ಕಾಯಿ. ನಾವು ಖಾರದ ಪುಡಿ ಮತ್ತು ಪೆಪ್ಪರ್ನ ಹಾಕ್ಬಿಟ್ಟು ಫ್ರೈ ಮಾಡಿರೋದ್ರಿಂದ ನೋಡಿಕೊಂಡು ಹಸಿಮೆಣ್ಸಿನ್ಕಾಯಿನ ಎಷ್ಟು ಖಾರದ ಅವಶ್ಯಕತೆ ಇದೆಯೋ ಅಷ್ಟು ಹಾಕ್ಕೊಳ್ಳಿ. ಜಾಸ್ತಿ ಖಾರ ತಿನ್ನೋರಾದರೆ ಒಂದು ಸ್ವಲ್ಪ ಜಾಸ್ತಿ ಹಾಕ್ಕೊಳ್ಳಿ. ಕಡಿಮೆ ತಿನ್ನೋರಾದರೆ ಒಂದು ಸ್ವಲ್ಪ ಕಡಿಮೆನೇ ಹಾಕ್ಕೊಳ್ಳಿ. ನಾವು ಖಾರ ಮಾಡಿಬಿಟ್ಟು ಒಗ್ಗರಣೆ ಹಾಕ್ದಲೇ ಮಾಡ್ಬೋದು. ಅದು ಇನ್ನೊಂದು ನೆಕ್ಸ್ಟು ವಿಡಿಯೋದಲ್ಲಿ ಅಪ್ಲೋಡ್ ಮಾಡ್ತೀನಿ, ಖಾರ ಯಾವ ರೀತಿ ಮಾಡೋದು ಅಂತಂದ್ಬಿಟ್ಟು. ಗೋಬಿ ಮಂಚೂರಿಗೆ ಖಾರ ಮಾಡ್ತಾರಲ್ಲ, ರೆಡ್ ಖಾರನ. ಈಗ ದಪ್ಪ ದಪ್ಪದಾಗಿ ಕಟ್ ಮಾಡಿರೋ ಕ್ಯಾಪ್ಸಿಕಮ್ಮು ಮತ್ತು ಈರುಳ್ಳಿನ ಸೇರಿಸ್ಕೊಂಡು ಫ್ರೈ ಮಾಡ್ಕೊಬೇಕಾಗುತ್ತೆ. ಅದು ಬ್ಯಾಡಗಿ ಮೆಣಸಿನ್ಕಾಯಲ್ಲಿ ಖಾರನ ಮಾಡೋದು. ತುಂಬಾ ಅದು ಕಲರ್ ಬರುತ್ತೆ, ತುಂಬ ಟೇಸ್ಟಿಯಾಗೂ ಇರುತ್ತೆ, ಕಲರು ಬರುತ್ತೆ. ನಾನು ಇಲ್ಲಿ ಎಣ್ಣೆ ಹಾಕ್ಬಿಟ್ಟು ಫ್ರೈ ಮಾಡ್ಕೊತಾ ಇದ್ದೀನಿ. ತುಂಬ ಎಣ್ಣೆ ಅವಶ್ಯಕತೆ ಇರೋದಿಲ್ಲ, ತುಂಬ ಚೆನ್ನಾಗಿ ಕರ್ದಿರ್ತೀವಿ. ಮತ್ತು ಕರ್ದಿರಬೇಕಾದ್ರೆ ಗೋಬಿಲೆಲ್ಲ ಎಣ್ಣೆ ಇರುತ್ತೆ, ಹಾಗಾಗಿ ಒಂದು 2 ಟೇಬಲ್ ಸ್ಪೂನ್ ಹಾಕ್ಕೊಂಡ್ರೆ ಸಾಕಾಗುತ್ತೆ. ಈರುಳ್ಳಿ ಮತ್ತು ಕ್ಯಾಪ್ಸಿಕಮ್ನ ತುಂಬ ಹೊತ್ತು ಫ್ರೈ ಮಾಡೋ ಅವಶ್ಯಕತೆ ಇರೋದಿಲ್ಲ. ಹಸಿ ಹಸಿಯಾಗಿದ್ದರೆ ತುಂಬಾ ಚೆನ್ನಾಗಿರುತ್ತೆ. ಒಂದು ಅರ್ಧ ಬೇಯಿಸ್ಕೊಬೇಕಾಗುತ್ತೆ ಅಷ್ಟೇ. ಒಂದು 3ರಿಂದ 4 ನಿಮಿಷ ಉರಿ ಜಾಸ್ತಿ ಇಟ್ಕೊಂಡು ಬೇಯಿಸ್ಕೊಬೇಕಾಗುತ್ತೆ. ಯಾವುದೇ ಚೈನೀಸ್ ಅಡುಗೆ ಮಾಡಬೇಕಾದ್ರೂ ಅಷ್ಟೇ ಉರಿ ಜಾಸ್ತಿ ಇಟ್ಕೊಂಡು ನಾವು ಬೇಯಿಸ್ಕೊಬೇಕಾಗುತ್ತೆ. ಸೋಯಾ ಸಾಸ್ನ ಸೇರಿಸ್ಕೊತಾ ಇದ್ದೀನಿ. 1 ಟೇಬಲ್ ಸ್ಪೂನು ಸೋಯಾ ಸಾಸ್ ಹಾಕ್ಕೊಂಡಿದ್ದೀನಿ. ಹಾಗೆ 2 ಟೇಬಲ್ ಸ್ಪೂನು ರೆಡ್ ಚಿಲ್ಲಿ ಸಾಸ್ ಹಾಕ್ಕೊತಾ ಇದ್ದೀನಿ. ನೋಡ್ಕೊಂಡು ಖಾರ ಹಾಕ್ಕೊಬೇಕಾಗುತ್ತೆ. ನಾನು ಖಾರದ ಪುಡಿನೂ ಯೂಸ್ ಮಾಡಿರೋದ್ರಿಂದ ಮತ್ತು ಹಸಿಮೆಣ್ಸಿನ್ಕಾಯಿನೂ ಹಾಕ್ಕೊಂಡಿರೋದ್ರಿಂದ ಚಿಲ್ಲಿ ಸಾಸ್ನ ನೋಡಿಕೊಂಡು ಸೇರಿಸ್ಕೊಬೇಕಾಗುತ್ತೆ. ಗ್ರೀನ್ ಚಿಲ್ಲಿ ಸಾಸು ಇವೆಲ್ಲ ರುಚಿಗೋಸ್ಕರ ಹಾಕ್ಕೊಳೋದು. ರೆಡ್ ಚಿಲ್ಲಿ ಸಾಸ್ ಆಗಿರ್ಬೋದು, ಗ್ರೀನ್ ಚಿಲ್ಲಿ ಸಾಸ್ ಆಗಿರ್ಬೋದು, ಮತ್ತು ಮೆಣಸಿನ್ಕಾಯಿ, ಖಾರದ ಪುಡಿ ಎಲ್ಲನ. ಟೊಮೊಟೊ ಸಾಸ್ನ ಸೇರಿಸ್ಕೊತಾ ಇದ್ದೀನಿ. 2 ಟೇಬಲ್ ಸ್ಪೂನು ಟೊಮೊಟೊ ಸಾಸು. ಟೊಮೊಟೊ ಸಾಸ್ ಹಾಕೋದ್ರಿಂದ ತುಂಬ ಟೇಸ್ಟಿಯಾಗೂ ಇರುತ್ತೆ ಮತ್ತು ಕಲರ್ಫುಲ್ಲಾಗೂ ಗೋಬಿಗಳು ಕಾಣಿಸ್ತಾ ಇರುತ್ತೆ. ಆದಷ್ಟು ನಾವು ಮನೇಲಿ ಮಾಡಿದಾಗೆಲ್ಲ ಫುಡ್ ಕಲರೇ ಆಗಲಿ, ಬೇರೆ ಯಾವುದೇ ಆರ್ಟಿಫಿಷಿಯಲ್ ಕಲರೇ ಆಗಲಿ ಹಾಕ್ಬಿಟ್ಟು ಅಡುಗೆ ಮಾಡೋದು ಅವಾಯ್ಡ್ ಮಾಡಬೇಕಾಗುತ್ತೆ. ನ್ಯಾಚುರಲ್ ಕಲರು ನಮಗೆ ಕಲರೆಲ್ಲ ಮುಖ್ಯವಾಗಿದ್ದು, ನಮಗೆ ಎಲ್ತ್ ಮುಖ್ಯ ಆಗಿರೋದ್ರಿಂದ ನಮ್ಗೆ ಯಾವುದೇ ಕಲರ್ನ ಯೂಸ್ ಮಾಡ್ದಲೇ, ನಾವು ಅಡುಗೆಗೆಲ್ಲನ ಯೂಸ್ ಮಾಡ್ದಲೇ ಆದಷ್ಟು ನಾವು ಹಾಗೆ ನ್ಯಾಚುರಲ್ಲಾಗಿ ಫುಡ್ನ ಉಪಯೋಗ ಮಾಡೋದ್ರಿಂದ ನಮ್ಮ ಮಕ್ಕಳು ಅದನ್ನೇ ಇಷ್ಟಪಡ್ತಾರೆ. ನಾವು ಕಲರ್ಫುಲ್ಲಾಗಿ ನೋಡೋದಕ್ಕೆ ಚೆನ್ನಾಗಿದೆ ಅಂತಂದ್ಬಿಟ್ಟು ನಾವು ಕಲರ್ನೆಲ್ಲ ಆ್ಯಡ್ ಮಾಡಿಬಿಟ್ಟು ಹಾಕೋದ್ರಿಂದ ಆವಾಗ ಎಲ್ತ್ ಪ್ರಾಬ್ಲಮ್ ಆಗುತ್ತೆ. ಅದಕ್ಕೆ ನಾವೇ ಅವಕಾಶ ಮಾಡಿಕೊಟ್ಟಂಗಾಗುತ್ತೆ. ನಮಗೆ ಊಟದಲ್ಲಿ ಯಾವುದೇ ಕಲ್ಲರ್ ಆಗಲಿ, ಬಣ್ಣ ಆಗಲಿ ಮುಖ್ಯ ಆಗೋದಿಲ್ಲ. ನಮಗೆ ಎಲ್ತ್ ಚೆನ್ನಾಗಿರಬೇಕು. ಆಹಾರ ತಿನ್ನೋದ್ರಿಂದ ಆರೋಗ್ಯ ಚೆನ್ನಾಗಿರುತ್ತೆ. ಹಾಗಾಗಿ ನಾವು ಆಹಾರ ತಯಾರು ಮಾಡಬೇಕಾದ್ರೆ ಆದಷ್ಟು ಆರೋಗ್ಯಕ್ಕೆ ಒತ್ತು ಕೊಟ್ಬಿಟ್ಟು ನಾವು ಆಹಾರನ ತಯಾರು ಮಾಡಬೇಕಾಗುತ್ತೆ. ನೋಡಿ, ಇಲ್ಲೆಲ್ಲ ಹಾಕಿರೋ ಪದಾರ್ಥಗಳೆಲ್ಲನ ಅರ್ಧ ಫ್ರೈ ಆಗಿದೆ. ನಾವು ಯಾವುದೇ ಚೈನೀಸ್ ಅಡುಗೆ ಮಾಡಬೇಕಾದ್ರೆ ತುಂಬ ಜಾಸ್ತಿ ಉರಿ ಇಟ್ಟು ಮಾಡೋದ್ರಿಂದ ತುಂಬಾ ಅದ್ರ ಹೊಗೆ ಎಲ್ಲ ತುಂಬ ಚೆನ್ನಾಗಿ ಫ್ಲೇವರೆಲ್ಲ ಬಿಟ್ಕೊಳ್ಳುತ್ತೆ. ನಾವು ಮನೇಲಿ ಅಡುಗೆ ಮಾಡ್ತೀವಲ್ಲ, ಆ ಸ್ಟವಲ್ಲೇ ನಾವು ಅಡುಗೆ ಮಾಡೋದ್ರಿಂದ, ಈ ಥರ ಚೈನೀಸ್ ಅಡುಗೆ ಮಾಡೋದ್ರಿಂದ ತುಂಬ ಉರಿ ಎಲ್ಲ ಇಟ್ಬಿಟ್ಟು ಮಾಡೋದಕ್ಕಾಗೋದಿಲ್ಲ. ಮ್ಯಾಕ್ಸಿಮಮ್ ಉರಿ ಅಂತಂದರೆ ಒಂದು ಸ್ವಲ್ಪನೇ ಅಷ್ಟೇ ಬರೋದು. ಉಪ್ಪು ಹಾಕ್ಬಿಟ್ಟು ಗೋಬಿನ ಬೇಯಿಸಿರೋದ್ರಿಂದ ಮತ್ತು ಸಾಸ್ಗಳಲ್ಲಿ ಉಪ್ಪಿರೋದ್ರಿಂದ ನೋಡಿಕೊಂಡು ಉಪ್ಪನ್ನು ಹಾಕಬೇಕಾಗುತ್ತೆ. ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸ್ಬಿಟ್ಟು ಎಲ್ಲ ಒಂದು ಸಲ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಫ್ರೆಂಡ್ಸ್, ಈಗಂತೂ ರಜಾ ಇರೋದ್ರಿಂದ ಮಕ್ಕಳೆಲ್ಲ ಹೊರಗಡೆ ತಿನ್ನಬೇಕು ಅಂತ ತುಂಬ ಇಷ್ಟಪಡ್ತಾ ಇರ್ತಾರೆ. ನಾವು ಏನು ಕೊಟ್ಟರೂ ಅವ್ರು ತಿಂತಲೇ ಇರ್ತಾರೆ. ಮನೇಲಿ ಊಟಕ್ಕಿಂತ ತಿನ್ನೋದೇ ಜಾಸ್ತಿ ಆಗಿರುತ್ತೆ. ಹಾಗಾಗಿ ನಾವು ಒಂದಲ್ಲ ಒಂದು ಅಡುಗೆನ ಮನೇಲಿ ಮಾಡೋದ್ರಿಂದ ಎಲ್ತು ಚೆನ್ನಾಗಿರುತ್ತೆ, ಮಕ್ಳಿಗೂ ಖುಷಿಯಾಗುತ್ತೆ. ಕಾರ್ನ್ಫ್ಲೋರ್ನ ಒಂದು ಸ್ವಲ್ಪ ಕಲಿಸ್ಬಿಟ್ಟು ನೀರಲ್ಲಿ ಸೇರಿಸ್ಕೊತಾ ಇದ್ದೀನಿ. ಕಾರ್ನ್ಫ್ಲೋರ್ನ ಈ ರೀತಿ ನಾವು ಮಿಕ್ಸ್ ಮಾಡಿಬಿಟ್ಟು ನೀರಲ್ಲಿ ಹಾಕೋದ್ರಿಂದ ತುಂಬ ಚೆನ್ನಾಗಿ ತಿಕ್ನೆಸ್ ಬರುತ್ತೆ. ಗೋಬಿ ಎಲ್ಲನ ನೋಡೋದಕ್ಕೆಲ್ಲ ತುಂಬ ಚೆನ್ನಾಗಿ ಎಲ್ಲದಕ್ಕೂ ಅಂಟ್ಕೊಳ್ಳುತ್ತೆ. ಹಾಗಾಗಿ ಒಂದು ಸ್ವಲ್ಪ ಕಾರ್ನ್ಫ್ಲೋರ್ನ ಸೇರಿಸ್ಕೊಬೇಕಾಗುತ್ತೆ. ನಾನಿಲ್ಲಿ ಒಂದು 2 ಟೇಬಲ್ ಸ್ಪೂನು ಕಾರ್ನ್ಫ್ಲೋರ್ನ ನೀರಲ್ಲಿ ಮಿಕ್ಸ್ ಮಾಡಿಬಿಟ್ಟು, ಒಂದು 100 ಗ್ರಾಮ್ ನೀರಲ್ಲಿ ಮಿಕ್ಸ್ ಮಾಡಿಬಿಟ್ಟು ಸೇರಿಸ್ಕೊಂಡಿದ್ದೀನಿ. ಆ ನೀರೆಲ್ಲ ಹಿಂಗೋವರೆಗೂ ನೋಡಿ ಈ ರೀತಿ ಎಲ್ಲ ನೀಟಾಗಿ ಮಿಕ್ಸ್ ಮಾಡ್ಕೊಬೇಕಾಗುತ್ತೆ. ಈಗಂತೂ ಗೋಬಿ ಎಲ್ಲ ಫುಲ್ ಬ್ಯಾನ್ ಮಾಡಿದ್ದಾರೆ, ಹಾಗಾಗಿ ರೋಡ್ ಸೈಡಲ್ಲೆಲ್ಲ ಸಿಗೋದೇ ಕಷ್ಟ ಆಗಿದೆ. ನೋಡಿ, ಈ ರೀತಿ ಮನೇಲಿ ಮಾಡಿಕೊಟ್ರೆ ತುಂಬಾ ಇಷ್ಟಪಟ್ಟು ಖುಷಿಯಿಂದ ಎಲ್ಲರೂ ತಿಂತಾರೆ. ನಾವೆಲ್ಲ ಹೊರಗಡೆ ಹೋಗಿ ತಿಂದರೆ ಎಷ್ಟು ಜನ ಹೋಗಿರ್ತೀರೋ ಅಷ್ಟು ಜನ ಮಾತ್ರ ತಿಂದಿರ್ತೀವಿ. ಆದರೆ ಮನೇಲಿ ಮಂದಿ ಎಲ್ಲನ ಮನೇಲಿ ಮಾಡಿದ್ರೆ ತಿಂತಾರೆ. ಹಾಗಾಗಿ ಆದಷ್ಟು ಈಗ ರಜಾ ಇರೋದ್ರಿಂದ ಮಕ್ಕಳಿಗೆಲ್ಲನ ಮನೇಲೇ ಫುಡ್ಡುಗಳ್ನ ತಯಾರು ಮಾಡಿಬಿಟ್ಟು ಕೊಡೋದ್ರಿಂದ ಎಲ್ತು ಚೆನ್ನಾಗಿರುತ್ತೆ. ನಾವು ಮನೆ ಫುಡ್ಡನ್ನು ಆದಷ್ಟು ಅಭ್ಯಾಸ ಮಾಡ್ದಂಗೆ ಆಗುತ್ತೆ ಮಕ್ಕಳಿಗೆ. ನಾವು ಏನಾದರೂ ತಿನ್ನಬೇಕು ಅಂತಂದರೆ ಹೋಟ್ಲಿಗೆ ಹೋಗೋ ಅವಶ್ಯಕತೆಯೇ ಇರೋದಿಲ್ಲ, ಮನೆ ಬಾಗಿಲಿಗೆ ಬರುತ್ತೆ. ಅಷ್ಟು ಟೆಕ್ನಾಲಜಿ ಎಲ್ಲ ಇಂಪ್ರೂವ್ ಆಗಿದೆ. ಯಾರು ಮಾಡೋರು ಅಂತ ಅಂದ್ಬಿಟ್ಟು ಒಂದು ಸ್ವಲ್ಪ ಸೋಂಬೇರಿ ಆಯಿತು ಅಂದರೆ ಎಲ್ಲ ಬುಕ್ಕಿಂಗ್ ಮಾಡಿಬಿಟ್ಟು
ಫುಡ್ನೂ ಸಹ ಮನೆ ಬಾಗಿಲಿಗೆ ತರಿಸ್ಕೊಂಡು ತಿನ್ನೋ ಕಾಲ ಬಂದಿದೆ. ಅದನ್ನೆಲ್ಲ ಒಂದು ಸ್ವಲ್ಪ ಅವಾಯ್ಡ್ ಮಾಡಬೇಕು. ನೋಡಿ, ಈಗ ಕರೆದಿರೋ ಗೋಬಿನೆಲ್ಲನ ಈಗ ಒಗ್ಗರಣೆಗೆ ಹಾಕ್ಬಿಟ್ಟು ಎಲ್ಲ ಉರಿ ಜಾಸ್ತಿ ಇಟ್ಕೊಂಡು, ಎಷ್ಟು ಉರಿ ಇದೆಯೋ ಸ್ಟೌವಲ್ಲಿ ಅಷ್ಟು ಉರಿ ಇಟ್ಬಿಟ್ಟು ನಾವು ಮಿಕ್ಸ್ ಮಾಡ್ಕೊಬೇಕಾಗುತ್ತೆ. ನೋಡಿ, ಈ ಥರ ಸ್ಟವ್ಗಳಲ್ಲೆಲ್ಲ ಉರಿ ಮಿನಿಮಮ್ ಬರುತ್ತೆ ಅಷ್ಟೇ, ಮ್ಯಾಕ್ಸಿಮಮ್ ಬರೋದಿಲ್ಲ. ಬೇರೆ ಸ್ಟವ್ ಇರುತ್ತಲ್ಲ ಅದರೊಳಗೆಲ್ಲ ತುಂಬ ಚೆನ್ನಾಗಿ ಬರುತ್ತೆ. ಆವಾಗೆಲ್ಲ ನಮಗೆ ಒಂದು ಸ್ವಲ್ಪ ಫ್ಲೇವರೆಲ್ಲ ನಾವು ಹೊಗೆ ಫ್ಲೇವರೆಲ್ಲ ಬರೋದಿಲ್ಲ ಅಷ್ಟೇ. ಅದನ್ನು ಬಿಟ್ಟರೆ ಎಲ್ಲ ತುಂಬ ಚೆನ್ನಾಗಿರುತ್ತೆ ಮತ್ತು ಹೆಲ್ತಿಯಾಗಿರುತ್ತೆ. ಗೋಬಿ ಎಲ್ಲನ ನಾವು ಮನೇಲೇ ಮಾಡಿರೋದ್ರಿಂದ ಯಾವುದೇ ಫುಡ್ ಕಲರ್ ಹಾಕಿರೋದಿಲ್ಲ ಮತ್ತು ನೀಟಾಗೆಲ್ಲ ತೊಳೆದಿರ್ತೀವಿ. ಉಪ್ಪು ಮತ್ತು ಅರಿಶಿನ ಹಾಕ್ಬಿಟ್ಟು ತೊಳೆದಿರೋದ್ರಿಂದ ಯಾವುದೇ ಕ್ರಿಮಿಕೀಟಗಳೂ ಇರೋದಿಲ್ಲ. ಅಷ್ಟು ನೀಟಾಗಿ ನಾವು ತೊಳೆದ್ಬಿಟ್ಟು ಚೆನ್ನಾಗೇ ಮಾಡಿರ್ತೀವಿ. ನೋಡಿದ್ರಲ್ಲ ಫ್ರೆಂಡ್ಸ್, ಎಷ್ಟು ಚೆನ್ನಾಗಿ ಹೆಲ್ತಿಯಾಗಿ ನಾವು ಗೋಬಿ ಮಂಚೂರಿನ ಸುಲಭವಾಗಿ ಮನೆಯಲ್ಲಿ ಮಾಡ್ಕೊಬೋದು ಅಂತಂದ್ಬಿಟ್ಟು ನಾನು ಈ ವಿಡಿಯೋದಲ್ಲಿ ನಿಮ್ಮ ಜೊತೆ ಹಂಚ್ಕೊಳ್ಳೋದಕ್ಕೆ ಇಷ್ಟಪಟ್ಟಿದ್ದೀನಿ. ನಿಮ್ಮ ಜೊತೆ ನಾನು ಒಂದು ಸ್ವಲ್ಪ ಹೊತ್ತನಾದರೂ ಸಮಯ ಕಳೆಯೋದಕ್ಕೆ ಇಷ್ಟಪಟ್ಟಿದ್ದೀನಿ. ನೀವು ಸಹ ನನ್ನ ಜೊತೆ ಸಮಯ ಕಳೆದಿದ್ದೀರಾ. ತುಂಬಾ ಥ್ಯಾಂಕ್ಸ್, ಧನ್ಯವಾದನ ಅರ್ಪಿಸ್ತಾ ಇದ್ದೀನಿ. ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ದರೆ ಕಲಾ ಟಿ ವಿ ಕನ್ನಡ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದ್ರ ಮೂಲಕ ನನಗೆ ಸಪೋರ್ಟ್ ಮಾಡಿ. ಹಾಗೆ ಈ ವಿಡಿಯೋಕ್ಕೊಂದು ಲೈಕ್ ಕೊಡಿ. ನಿಮ್ಗೆ ಗೊತ್ತಿರೋರಿಗೆಲ್ಲ ಈ ವಿಡಿಯೋನ ಶೇರ್ ಮಾಡಿ. ನಿಮ್ಮ ಮನಸ್ಸಿನ ಅನಿಸಿಕೆ ಅಭಿಪ್ರಾಯನ ಕಾಮೆಂಟ್ ಮೂಲಕ ವ್ಯಕ್ತಪಡಿಸಿ. ಯಾವ ರೀತಿ ನಾನು ಇವತ್ತು ಗೋಬಿ ಮಂಚೂರಿನ ಸುಲಭವಾಗಿ ಬೀದಿ ಬದಿಯಲ್ಲಿ ಸಿಗುವಂತಹ ಟೇಸ್ಟಿನಲ್ಲಿ ಮಾಡಿದ್ದೀನಿ ಅಂತಂದ್ಬಿಟ್ಟು ನೀವು ಕಮೆಂಟ್ ಮಾಡೋದ್ರಿಂದ ನನಗೆ ಗೊತ್ತಾಗುತ್ತೆ. ಮನೇಲಿ ಟ್ರೈ ಮಾಡಿ ನೋಡಿ. ಒಂದು ಸಲ 2 ಸಲ ನಾವು ಟ್ರೈ ಮಾಡಿದ್ರೆ ಗೊತ್ತಾಗುತ್ತೆ. ನಮಗೂ ಏನಾದ್ರೂ ಪ್ರಿಪೇರ್ ಮಾಡೋದಕ್ಕೆ ನಮಗೂ ಕಲಿಯೋದಕ್ಕೆ ಆಗೋದು. ನೋಡಿ ಫ್ರೆಂಡ್ಸ್, ಯಾವುದೇ ಕಲರ್ನ ಉಪಯೋಗ ಮಾಡಿಲ್ಲ ಅಂತಂದ್ರೂ ಎಷ್ಟು ಚೆನ್ನಾಗಿ ನ್ಯಾಚುರಲ್ ಕಲರು ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಂತಂದ್ಬಿಟ್ಟು ನಿಮಗೆ ಎಲ್ಲ ಈ ವಿಡಿಯೋ ಇಷ್ಟ ಆಗಿದೆ ಅಂತ ನಾನು ತಿಳ್ಕೊತಾ ಇದ್ದೀನಿ. ನಿಮ್ಮ ಬಿಡುವಿಲ್ಲದ ಸಮಯದಲ್ಲಿ ಬಿಡು ಮಾಡಿಕೊಂಡು ಈ ಚಾನಲ್ನ ಓಪನ್ ಮಾಡಿ ಈ ವಿಡಿಯೋನ ಕೊನೆವರೆಗೂ ನೋಡಿದ್ದಕ್ಕೆ ನಾನು ತುಂಬ ಹೃದಯದ ಧನ್ಯವಾದವನ್ನು ಅರ್ಪಿಸ್ತಾ ಇದ್ದೀನಿ. ಹೀಗೆ ನನ್ನ ಚಾನಲ್ನ ಸಪೋರ್ಟ್ ಮಾಡ್ತಾ ಇರಿ. ನೀವೆಲ್ಲ ಸಪೋರ್ಟ್ ಮಾಡೋದ್ರಿಂದಲೇ ನಾನು ಇಷ್ಟೆಲ್ಲನ ಮಾಡೋದಕ್ಕಾಗಿದ್ದು. ಕೊನೆವರೆಗೂ ಈ ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು. ಮತ್ತೊಮ್ಮೆ ಸಿಗೋಣ. ಥ್ಯಾಂಕ್ ಯು ಫ್ರೆಂಡ್ಸ್.